ನಾವು ಮುಂಚೆ ಎಲ್ಲ ಬೆಂಗಳೂರಲ್ಲಿದ್ದು 7 ವರ್ಷ 8 ವರ್ಷ ಬೆಂಗಳೂರಲ್ಲಿದ್ದು. ಮತ್ತು ಕೋವಿಡ್ ಬಂದಾಗಿಂದ 3 ಇಯರ್ಸ್ ಬ್ಯಾಕ್ ಕೋವಿಡ್ ಬಂದಾಗಿಂದ ಊರಿಗೆ ಬಂದು ಇಲ್ಲೇ ವ್ಯವಸಾಯ ಮಾಡ್ಕೊಂಡಿದ್ದು. 2 ಹಸುವಿಂದ ಸ್ಟಾರ್ಟ್ ಮಾಡಿ ಮತ್ತು ಇನ್ನೂ ಜಾಸ್ತಿ ಮಾಡಬೇಕಲ್ಲ ಅಂತ ಇದಾಗ್ತಾಯಿತ್ತು. ಆದರೆ ನಮ್ಮ ಹತ್ರ ಬಂಡವಾಳ ಇರಲಿಲ್ಲ, ಅದು ಸ್ವಲ್ಪ ಸಪೋರ್ಟಿಂಗು ಯಾರೂ ಇರಲಿಲ್ಲ. ಆವಾಗ ಅಲ್ಲೇ ಒಂದು 8 ಹಸು ಕಟ್ಟಿಕೊಂಡು ಮತ್ತು ಕರುಗಳು ಎಲ್ಲ ಒಂದೇ ಕಡೆ ಬಿದ್ಕೋತಾಯಿದ್ದು. ಆವಾಗ ಅಲ್ಲೇ ಸಗಣಿ ಮೇಲೆ ಅಲ್ಲೆಲ್ಲೇ ಬಿದ್ಕೊಂಡು ಕೆಚ್ಚಲು ಬಾವು ಬರ್ತಾಯಿತ್ತು, ಸ್ವಲ್ಪ ಜ್ವರ, ಅವೆಲ್ಲ ಸಮಸ್ಯೆಗಳಾಗ್ತಾಯಿದ್ವು. ಮುಂದೆ ನಮ್ಗೆ ಇಲ್ಲಿ ಕಟ್ಟಾಕೇನು ಜಾಗ ಇರಲಿಲ್ಲ, ಒಳಗಡೆನೇ ಕಟ್ಟಾಕ್ತಿದ್ರು. ನಾವು ಅಲ್ಲೇ ಇದ್ದಿದ್ದು. ಮಳೆ ಬಂದರೆ ನೆನೀತಿತ್ತು, ಬಿಸಿಲಲ್ಲಿ ಬಂದರೂ ಅಲ್ಲೇ ಇರ್ತಿತ್ತು. ಯಾಕಂದರೆ ತೊಳಿಬೇಕು ಅಂದ್ರೂ ಕಷ್ಟ ಆಗ್ತಿತ್ತು ಅಲ್ಲಿ, ಯಾಕಂದ್ರೆ ನೀರೆಲ್ಲ ರೋಡಿಗೆ ಹೋಗೋದು, ಅವಕ್ಕೂ ತೊಂದರೆ ಆಗ್ತಿತ್ತು. ಒಳಗಡೆ ಜೊತೆಗೆ ನಾವು ಅಲ್ಲೇ ಇರಬೇಕಿತ್ತು. ಅಂದರೆ ಮೊದಲು ನಮಗೆ ಹಸುಗಳು ಆರಿದ್ವಿ. ಆ ಹಸುಗಳು ನಮಗೆ ಮೊದಲು ಮಿಲ್ಕ್ ಕೈಲೇ ಕರಿತಾ ಇದ್ವಿ. ಆ ಒಂದು ಹಸುಗೆ ನಮಗೆ ಆಗಿಲ್ಲ ಅಂದರೂ 10-12 ನಿಮಿಷ ಬೇಕಾಗ್ತಿತ್ತು. ಆ ಹಸುವಿನಿಂದ ನಮಗೆ 3/4 ಗಂಟೆ ಟೈಮ್ ಅಲ್ಲೇ ಹೋಗ್ತಾ ಇತ್ತು. ಪುನಃ ಅದ್ರ ಜೊತೆಗೆ ನಾವು ಲೇಬರ್ ಕರ್ಕೋಬೇಕಾಗಿತ್ತು, 1-2 ಸಗಣಿ ಎತ್ತಕ್ಕೆ ಮತ್ತು ಹಸು ತೊಳೆಯೋಕ್ಕೆ. ಹಸುಗಳು ತೊಳಿಬೇಕು ಅಂತಂದರೆ ನಾವು ಸುಮಾರಾಗಿ ಒಂದು ಹಬ್ಬ 1 ವಾರ ಅಂತಲೇ ನಾವು ತೊಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೋ. ದಿನಕ್ಕೊಂದು 4-5 ಆ ಥರ ತೊಳೆದು ಕಟ್ಟಾಗ್ತಿದ್ದೋ, ಜಾಸ್ತಿ ಇದಾಯ್ತಿದ್ದೋ. Although dairy farming is a consistent source of livelihood to many, its success is attributed to many variables. While the traditional practices are proving to be drudgery-driven and time-consuming, farmers are also facing the brunt of climate change. Especially during summers, cattle of Murugesh, Mahesh and hundreds of farmers are troubled by heat stress. With temperatures soaring, cows' rumination drops and they experience fever-like conditions. This not only leads to reduced milk production, but if they are not taken care of immediately, farmers could eventually lose them. ಇವಾಗ ಈ ಶೆಡ್ ಆದಮೇಲೆ ನಮ್ಗೆ ತುಂಬಾ ಅನುಕೂಲ ಆಗ್ತಾಯಿದೆ. ಹಸುಗಳ ಮಳೆ ಆಗಲಿ ಬಿಸಿಲಾಗಲಿ ಏನೇ ಆದರೂ ಇಲ್ಲೇ ಸೆಟ್ ಹಾಕೋಬೋದು. ಇವಾಗ ಬೇಕಂದರೆ ತೊಳಿಬೋದಲ್ಲ, ಮ್ಯಾಟ್ ಇದಾದರೂ ತೊಳ್ಕೊಬೋದು, ಇಲ್ಲೇ ಕಟ್ಟಾಕೋಬೋದು. ಅಂದರೆ ಮೊದ್ಲು ಹಂಗೆ ಇರಲಿಲ್ಲ ಅಂತ. ಅದೇ ನೀರನ್ನು ತೊಳೆಯೋಕ್ಕೂ ಕಷ್ಟ, ಅಲ್ಲಿ ಹೋಗುತ್ತಿರಲಿಲ್ಲ ನೀರು. ಇಲ್ಲಿ ಎಷ್ಟು ತೊಳೆದ್ರೆ ಏನಿಲ್ಲ, ಎಲ್ಲ ನಮ್ಮ ತೋಟಕ್ಕೆ ಹೋಗುತ್ತೆ ನೀರೆಲ್ಲ. ಆಮೇಲೆ ಅಲ್ಲಿ ಕರೆಂಟಿನ ಸೌಲಭ್ಯ ಏನು ಇರಲಿಲ್ಲ. ಇಷ್ಟೊತ್ತು ಒಂದು 5 ಗಂಟೆಗೆ ಹೇಳ್ತೀವಿ, ಕರೆಂಟೇ ಇರೋಲ್ಲ. ಇಲ್ಲಿ ಹಂಗಿಲ್ಲ, ಯಾವಾಗಲೂ ಇರುತ್ತಲ್ಲ. ಇಷ್ಟೊತ್ತು ಸಾರು ಎದ್ದು ನಮ್ಮ ಕೆಲಸ ಮಾಡ್ಬೋದು, ಯೂಸ್ ಆಗುತ್ತೆ. ಬಟ್ ಒಂದೇ ಕಡೆ ಎಲ್ಲ ಕೆಲಸ ಆಗುತ್ತೆ ಇವಾಗ ನಮ್ಗೆ, ಅದೊಂದು ಹೆಲ್ಪ್ ಆಯಿತು. The Built Environment team at the Selco Foundation designed a free-range cow shed integrated with solar technologies, taking the Government of India's parameters into consideration. While the asbestos roofing is replaced by PPGI sheets, foggers are added to keep the shed environment cooler. Sufficient spacing allows the cows to move freely. The shed also provides a dedicated storage space to keep the batteries and solar-powered milking machine. ಮಳೆ ಬಿದ್ದರೂ ಎನಿ ಟೈಮ್ ಕರೆಂಟ್ ಇರುತ್ತೆ ನಮ್ಮ ಹತ್ರ. ಇವಾಗ ಎಲ್ಲಿ ಕರೆಂಟ್ ಇರೋಲ್ಲ ಅಂದರೂ ಕರೆಂಟ್ ಇರುತ್ತೆ, ಯಾವ ಕೆಲಸ ಬೇಕಾದ್ರೂ ಮಾಡ್ತಾ ಇರ್ಬೋದು. ಇವಾಗ ಹಾಲು ಕರೆಯೋದಕ್ಕೆ ಏನು ಹಿಂಸೆ ಇಲ್ಲ. ಮೊದಲು 3/4 ಗಂಟೆ ಬೇಕಾಗ್ತಾಯಿತ್ತು, ಇವಾಗ 1/4 ಗಂಟೆಗೆ 6 ಹಸುನು ಕರೆತಿರೋಗುತ್ತೆ. ಮೊದಲು ಲೇಬರ್ಸ್ ಬೇಕಾಗ್ತಿತ್ತು, ಇವಾಗ ಯಾರೂ ಬೇಕಾಗಿಲ್ಲ, ನಾವೇ ಮಾಡ್ಕೊತಾ ಇದ್ದೀವಿ. The integration of solar-powered milking technology has revolutionized dairy farming for small-scale farmers. It reduces the time spent on milking and significantly lowers the physical burden on farmers. The innovation does not stop with the milking machine. To maximize energy efficiency, Selco Foundation's system integrates both the milking machine and pressure washer, allowing farmers to switch between tasks seamlessly using the same solar power source. ಪ್ರೆಷರ್ ವಾಟರು ಪೂರ್ತಿ ನಾವು ಕೊಟ್ಟಿಗೆನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಅದರಿಂದ ನಮಗೆ ಬೇಗ ಹಸುಗಳು ತೊಳಿಬೇಕಾದ್ರೂ ನಮಗೆ ಕಷ್ಟ ಆಯ್ತಿತ್ತು ಮೊದಲು. ಇವಾಗ ಪ್ರೆಷರ್ ವಾಟರ್ ಇರೋದ್ರಿಂದ ನೀಟಾಗಿ ತೊಳ್ಕೊತೀವಿ. ಮ್ಯಾಟು ಸರ್ ಮೇಕೆ ಎದ್ರಕ್ಕೆ ಮಾಡೋಕ್ಕೆ ಇದಾದರೆ ಗಾರನ್ನೆಲ್ಲ ಆದರೆ ಶೆಡ್ ಮಾಡಿಸಿದ ಮೇಲೆ ಮ್ಯಾಟ್ ಇರಲೇಬೇಕು. ಯಾಕಂದರೆ ಗಾರನ್ನೆಲ್ಲ ಮಂಡಿ ಗಿಂಡಿ ಎಲ್ಲ ಉರ್ಚುತ್ತೆ, ಆಮೇಲೆ ಎದ್ದಾಗ ಜಾರುತ್ತೆ. ಈ ಮ್ಯಾಟ್ ಇರೋದ್ರಿಂದ ಕಂಫರ್ಟಬಲ್ ಆಗವೆ, ಮನ್ಗಿದ್ರೆ ನೀಟಾಗಿ ಎದುರ್ತವೆ. ಇವಾಗ ಚೆನ್ನಾಗಿ ಆರೋಗ್ಯ ಎಲ್ಲ ಚೆನ್ನಾಗಿದೆ. ಇವಾಗ ಅದೇನು ಸಮಸ್ಯೆ ಇಲ್ಲ, ಕೆಚ್ಚಲು ಬಾವು ಅದೇನಿಲ್ಲ, ಜ್ವರ ಫೀವರ್ ಏನು ಬರಲ್ಲ.
ಮತ್ತು ಇನ್ನೊಂದು ನಮಗೆ ಇನ್ಸಮಿಷನ್ ಮಾಡೋಕ್ಕೆ ಮತ್ತು ಹಸು ಮಲಕ್ ಮಾಡೋದೆಲ್ಲ ಗೊತ್ತಾಗ್ತಾ ಇರಲಿಲ್ಲ ಮೊದಲೆಲ್ಲ. ತುಂಬ ಸಮಸ್ಯೆ ಆಗ್ತಾಯಿತ್ತು. ಮತ್ತು ಪ್ರೆಗ್ನೆನ್ಸಿ ಆಗೋದು ಮತ್ತು ಹಿಟ್ ಇದೆಲ್ಲ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಕೌ ಬೆಲ್ಟ್ ಅಂತ ನಮಗೆ ಒಂದು 8 ಕೌಗೆ ಬೆಲ್ಟ್ ಅಂತ ಕೊಟ್ಟಿದ್ರು. ಆಮೇಲಿಂದ ಪರವಾಗಿಲ್ಲ, ಅದು ಮಲಕ್ ಮಾಡುತ್ತಾ ಇಲ್ವಾ, ಇಲ್ಲ ಜ್ವರ ಬಂದಿದೆ ಇಲ್ಲ ಇನ್ಸಮಿಷನ್ ಮಾಡೋಕ್ಕೆ ಹೀಟ್ ಬಂದಿದೆ ಇಲ್ವಾ, ಇವಾಗ ಗೊತ್ತಾಗ್ತಾ ಇದೆ. ಅಂದರೆ ಇನ್ಸಮಿಷನ್ ಮಾಡೋಕ್ಕೆ ತುಂಬ ಅನುಕೂಲವಾಗಿದೆ. ಈ ಟೈಮಲ್ಲೇ ಬಂದಿದೆ, ಇಷ್ಟು ಟೈಮಲ್ಲೇ ಎಂಡಿಂಗ್ ಆಗ್ತಾಯಿದೆ ಅನ್ನೋದೆಲ್ಲ ತುಂಬ ಅಚ್ಚುಕಟ್ಟಾಗಿ ನಮ್ಗೆ ಗೊತ್ತಾಗ್ತಾ ಇದೆ. As the sun sets on another day, farmers like Mahesh, Murugesh, and Naveen continue their journey towards sustainable livelihoods. Empowered by decentralized renewable energy solutions, they are not only improving the health and productivity of their cattle, but also securing a brighter, climate-resilient future for their families and communities. Together, they are herding the future towards sustainability, one farm at a time.